Hallelujah. 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 Quickly. ಬೇಗನೆ. You know something happened in Mark chapter 11. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ Don't turn it. When I tell you, you open it. ಅದನ್ನ ಈಗ ತೆರಲಿಕ್ಕೆ ಹೋಗಬೇಡಿ. Something beautiful. ಅಲ್ಲಿ ಏನೋ ಒಂದು ಸುಂದರವಾದದ್ದು. Something powerful. ಬಲವುಳ್ಳಂತದ್ದು. Something magnificent. ಅತಿ ಅದ್ಭುತವಾದಂತ ಸಂಗತಿಯು God gave to the church of Jesus Christ in Mark 11. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಕ್ರಿಸ್ತ ಯೇಸುವು ಅದನ್ನ ಸಭೆಗಳಿಗೋಸ್ಕರ ಕೊಟ್ಟನ್ರಿ. Are you ready? ನೀವೆಲ್ಲ ಸಿದ್ಧವಾಗಿದ್ದೀರಾ? Yesterday I told you. ನಿನ್ನೆ ದಿನ ನಾನು ಹೇಳಿದೆ. We will learn how to speak to the system. Somebody say hallelujah. 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 Somebody say break the system. ವ್ಯವಸ್ಥೆಯನ್ನ ಮುರಿಯೋಣ. ಯಾರಾದರೂ break the system. Break the system. Are you ready? ನೀವೆಲ್ಲ ಸಿದ್ಧವಾಗಿದ್ದೀರಿ? ಈಗ Mark 11. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ. Don't turn right, okay? Chapter 1 onwards. ಅದರ ಮೊದಲನೇ ವಚನದಿಂದ ಮುಂದೆ. Jesus went to Jerusalem from Bethany. ಯೇಸು ಬೆಥಾನ್ಯದಿಂದ ಯೆರೂಸಲೇಮಿಗೆ ಹೋದನು. Here is Bethany. ಅಲ್ಲಿ ಬೆಥಾನ್ಯವಿದೆ. And there is Jerusalem. ಮತ್ತು ಇಲ್ಲಿ ಯೆರೂಸಲೇಮ್ ಇದೆ. You know how much is the distance? ಅದರ ಒಂದು ಎಷ್ಟು ದೂರ ಐತ್ರಿ ಗೊತ್ತ್ರಿ ಆ ಪ್ರಯಾಣ? 2 miles. 2 ಮೈಲಿಗಳವರೆಗೆ. 2 ಮೈಲಿಗಳು. 2 ಮೈಲು ಪ್ರಯಾಣ ಐತ್ರಿ. That means ಅದರ ಅರ್ಥ approximately 3.5 kilometers. ಹೆಚ್ಚು ಕಡಿಮೆ ಅಂದ್ರೆ 2-3 ಕಿಲೋಮೀಟರ್ಗಳ ಅಷ್ಟೇ. ಇದರಲ್ಲ ಎಲ್ಲರೂ ಇಲ್ಲೇ ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀರಿ. 3.5 ಕಿಲೋಮೀಟರ್ ಅಂದ್ರೆ ಸಾರಿ 3.5 kilometer means you know how far ಇಲ್ಲಿಂದ ಅಬ್ಬಾ ಅಂದ್ರೆ ಬಸ್ ಸ್ಟ್ಯಾಂಡ್ ಕಿಲ್ಲಾಕೆರೆ ಆಗ್ಬಹುದಾ? 3.5 ಕಿಲೋಮೀಟರ್ ಅಂದ್ರೆ ಕಿಲ್ಲಾಕೆರೆವರೆಗೆ ಬಹುಶಃ ಆಗ್ಬಹುದು. ಎಷ್ಟಾಯ್ತು? 3.5 ಕಿಲೋಮೀಟರ್. ಅರ್ಥ ಆಗ್ತಾ ಇದೆ? From Bethany to Jerusalem, ಬೆಥಾನ್ಯದಿಂದ it is around ಯೆರೂಸಲೇಮಿಗೆ 2 miles. ಅದು ಒಂದು 2 ಮೈಲು ದೂರ ಆಗಿತ್ರಿ. Hallelujah. Hallelujah. First day. ಮೊದಲನೇ ದಿನ. Mark chapter 11 verse 1. First day. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ ಮೊದಲನೇ ವಚನ. Jesus told his disciples, ಯೇಸು ತನ್ನ ಶಿಷ್ಯರಿಗೆ ಹೇಳಿದನು, get me a colt donkey. ನನಗೆ ಒಂದು ಚಿಕ್ಕ ಕತ್ತೆ ಮರಿಯನ್ನ ತೆಗೆದುಕೊಂಡು They ಬನ್ನಿ. bought it. ಅವರು ತಕೊಂಡು ಬರ್ತಾರೆ. They put cloths on that. ಅದರ ಮೇಲೆ ಬಟ್ಟೆಗಳನ್ನು ಹಾಕ್ತಾರೆ. He sat on it. ಅದರ ಮೇಲೆ ಯೇಸು ಕುಳಿತುಕೊಂಡರು. And he entered like a king. ಆಗ ಅರಸನಾಗಿ ಪಟ್ಟಣದಲ್ಲಿ ಪ್ರವೇಶ ಮಾಡ್ತಾರೆ. ಕೇಳ್ತಾ ಇದ್ದೀರಾ? ಎಲ್ಲರೂ ಕೇಳ್ತಾ ಇದ್ದೀರಿ? ಕೇಳ್ತಾ ಇದ್ದೀರಾ? He entered like a king. ಯೇಸು And everybody began to shout, Hosanna, Hosanna, blessed is the one who comes in the name of the Lord. ಅಲ್ಲಿರುವಂತ ಎಲ್ಲಾ ಜನರು ಹೋಸೇನಾ ಹೋಸೇನಾ ಕರ್ತನ ನಾಮದಲ್ಲಿ ಬರುವಾತನು ಧನ್ಯನೆಂಬುದಾಗಿ ಆತನನ್ನು ಮಹಿಮೆ ಪಡಿಸಲಿಕ್ಕೆ ಪ್ರಾರಂಭಿಸಿದ್ರು. Now you turn to Mark 11. ಈಗ ನೀವು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. Verse 11. ಅದರ 11ನೇ ವಚನ. Mark 11 verse 11. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನ. ತರುವಾಯ ಯೇಸು ಯೆರೂಸಲೇಮನ್ನು ಸೇರಿ ದೇವಾಲಯಕ್ಕೆ ಹೋಗಿ ಸುತ್ತಲೂ ಎಲ್ಲ ನೋಡಿಕೊಂಡು ಅಷ್ಟರಲ್ಲಿ ಸಂಜೆಯಾದ್ದರಿಂದ 12 ಮಂದಿ ಶಿಷ್ಯರನ್ನು ಕರೆದುಕೊಂಡು ಬೇತಾನಕ್ಕೆ ಹೊರಟು ಹೋದನು. ಬಸ್. He went to Jerusalem. ಆತನು ಯೆರೂಸಲೇಮಿಗೆ ಹೋದನು. ಅವನಲ್ಲಿ he has a program for Jerusalem. ಯೆರೂಸಲೇಮಿಗೋಸ್ಕರ ಯೇಸುವಿನಲ್ಲಿ ಯೋಜನೆ ಇತ್ರಿ. But he did not do it. ಆದ್ರೆ ಆ ಯೋಜನೆಯನ್ನ ಆತನು ಕಾರ್ಯರತ ಮಾಡಲಿಲ್ಲ. ಕೇಳ್ತಾ ಇದ್ದೀರಾ? सब लोग सुन रहे हो? ಕೂತ್ಕೊಂಡು ಬಿಡಪ್ಪ ಬೇಗ ಪ್ಲೀಸ್. Are you listening to me? ಎಲ್ಲರೂ ಕೇಳ್ತಾ ಇದ್ದೀರಿ? He went to Jerusalem. ಆತನು ಯೆರೂಸಲೇಮಿಗೆ ಹೋಗ್ತಾನೆ. What is the verse 11 saying? 11ನೇ ವಚನ ಅಲ್ಲಿ ಏನಂತ ಹೇಳ್ತಾ ಇದ್ದೀರಿ? Mark 11. ಮಾರ್ಕನ ಸುವಾರ್ತೆ 11. He saw everything. ಆತನು ಅಲ್ಲಿ ಎಲ್ಲಾ ಸಂಗತಿಗಳನ್ನ ನೋಡ್ತಾನೆ. Somebody say everything. ಎಲ್ಲರೂ ಹೇಳಿ ಎಲ್ಲಾ ಸಂಗತಿಗಳು. He saw everything. ಆತನು ಎಲ್ಲವನ್ನೂ ಅಲ್ಲಿ ನೋಡಿದನು. But he did not do anything. ಆದ್ರೆ ಅದರ ಬಗ್ಗೆ ಏನು ಮಾಡಲಿಲ್ಲ ರೀ. Quietly he came back. ಶಾಂತವಾಗಿ ಅಲ್ಲಿಂದ ಮರಳಿ ಬರ್ತಾನೆ. How many kilometers back? ಎಷ್ಟು ಕಿಲೋಮೀಟರ್ ಹಿಂದೆ ಬರ್ತಾರೆ? 3.5 kilometers back. 3.5 ಕಿಲೋಮೀಟರ್ ಮರಳಿ ಬರ್ತಾನೆ. Are you with me? ನಮ್ಮೊಟ್ಟಿಗಿದ್ದೀರಾ? Next day, ಮಾರನೇ ದಿನ again he has to go back to Jerusalem. ಆತನು ಮತ್ತೆ ಯೆರೂಸಲೇಮಿಗೆ ಮರಳಿ ಹೋಗಬೇಕು. अगले दिन वापस यरूशलेम जाने वाला है. ಮಾರನೇ ದಿನ ಮತ್ತೆ ಯೆರೂಸಲೇಮಿಗೆ ಹೋಗಬೇಕಿತ್ತು. और अगले दिन कुछ करने वाला है. ಮತ್ತು ಮಾರನೇ ದಿನ ಆತನು ಏನೋ ಮಾಡ್ಲಿಕ್ಕೆ. मालूम है अगले दिन क्या करने वाला था वो? ಮಾರನೇ ದಿನ ಆತನು ಏನು ಮಾಡ್ಲಿಕ್ಕಿದ್ದ ಗೊತ್ತಾ? अगला दिन वह ಮಾರನೇ ದಿನ जो मनी एक्सचेंज करने वाले थे, ಹಣದ ಒಂದು ವ್ಯವಸ್ಥೆಯನ್ನ ಮಾಡುವಂತವರು ಇದ್ರು. उनका टेबल्स को तोड़ देने वाला था. ಮೇಜುಗಳನ್ನ ಯೇಸು ಮುರಿದು ಹಾಕ್ಲಿಕ್ಕಿದ್ದ. अगला दिन का प्रोग्राम में ಮಾರನೇ ದಿನದ ಯೋಜನೆ जो कबूतर बेच रहे हैं, ಒಂದು ಪಾರಿವಾಳಗಳನ್ನ सब कबूतरों को उड़ाकर उनको वहां से बाहर निकालने वाला था. ಪಾರಿವಾಳಗಳನ್ನ ಮಾರುವಂತವರ ಎಲ್ಲ ಪಾರಿವಾಳಗಳನ್ನ ಹಾರಿಸಿ ಬಿಟ್ಟು ಅಲ್ಲಿ ಅವರನ್ನ ಹೊರದಟ್ಲಿಕ್ಕಿದ್ದನು. रस्सी से चाबुक बनाकर ಹಗ್ಗದಿಂದ ಒಂದು ಚಾವಟಿಯನ್ನ ಮಾಡಿಬಿಟ್ಟು सब चितर फितर करते हुए ಆ ಕಡೆ ಈ ಕಡೆ ಎಲ್ಲರನ್ನ ಓಡಿಸುತ್ತಾ वो कहने वाला था ಆತನು ಹೇಳಿಕ್ಕಿದ್ದನು, कि मेरा पिता का मंदिर प्रार्थना का मंदिर कहलाया जाएगा, लेकिन आपने इसको ಆತನು ಈ ರೀತಿಯಾಗಿ ಹೇಳಿಕ್ಕಿದ್ರೆ ನನ್ನ ತಂದೆಯ ಆಲಯವು ಅದು ಪ್ರಾರ್ಥನಾ ಆಲಯ ಅನಿಸಿಕೊಳ್ಳಿಕ್ಕಿದೆ. मैं प्रभु से पूछ रहा था, ಆದ್ರೆ ನಾನು ಕರ್ತನಿಗೆ ಕೇಳ್ತಾ ಇದ್ದೇನೆ, वैसे भी जेरूसलम पहुंच चुका है.
ಆತನು ಹೇಗೋ ಯೆರೂಸಲೇಮಿಗೆ already is in ಮುಟ್ಟಿದ್ದಾನೆ. Jerusalem, ಈಗಾಗಲೇ ಯೆರೂಸಲೇಮಿನಲ್ಲಿ and it was ಇದ್ದಾನೆ. evening. ಮತ್ತು ಅದು ಸಂಜೆ ಸಮಯವಾಗಿತ್ತು. The pigeon cages are there, ಆ ಒಂದು ಪಾರಿವಾಳದ ಗೂಡುಗಳ the money exchangers tables are there. ಹಣದ ವ್ಯವಹಾರ ಮಾಡುವಂತವರು ಅಲ್ಲಿದ್ದರು. ಎಲ್ಲಾನು ನೋಡಿದಂತೆ. ಇಲ್ಲಿದ್ರ ಆತನು ಎಲ್ಲರನ್ನು ನೋಡಿದಂತೆ. he saw everything, it ಆತನು seems. ಎಲ್ಲರನ್ನು ನೋಡಿದನು. He saw everything. ಎಲ್ಲವನ್ನೂ ನೋಡಿದನು. He saw the glory of the temple, ಆಲಯದ ಮಹಿಮೆಯನ್ನು ಕೂಡ ನೋಡಿದನು. he saw the cages of the bird also. ಅಲ್ಲಿರುವಂತಹ ಒಂದು ಪಕ್ಷಿಗಳ ಗೂಡನ್ನ ಕೂಡ ನೋಡಿದನು. But the Bible says ಆದರೆ ಸತ್ಯವೇದ he did ಹೇಳ್ತದೆ, not do anything. ಅದರ ಬಗ್ಗೆ ಯೇಸು ಏನು ಮಾಡಲಿಲ್ಲ. Are you listening to me? ಎಲ್ಲರೂ ಕೇಳ್ತಾ ಇದ್ದೀರಿ? If he already has a program, ಒಂದ್ ವೇಳೆ ಆತನಲ್ಲಿ ಮುಂಚಿತವಾಗಿಯೇ ಈ ಯೋಚನೆ ಇದ್ರೆ ಏನ್ ಫರಕ್ ಬೀಳ್ತೈತೆ? उसको What will be difference? ಆತನಿಗೆ ಏನ್ ವ್ಯತ್ಯಾಸ ಆಗ್ತಾ ಇತ್ರಿ? Whether it is in the evening or in the morning, ಅದು ಸಂಜೆ ಸಮಯವೋ ಅಥವಾ ಬೆಳಗಿನ once he ಸಮಯವೋ, has decided, ಒಂದು ಬಾರಿ ಆತನು he is going to empty these place ಈ things. ಸ್ಥಳವನ್ನ ಆತನು ಬರಿದಾಗೆ ಮಾಡ್ಲಿಕ್ಕಿದ್ದಾನೆ ಅಂತ. ಅದೇ ಸಾಯಂಕಾಲ ಅವನ ಎತ್ತಿ ಹೊರಗಡೆ ಬೀಸಾಡಬಹುದಿತ್ತಲ್ವಾ? उन सबको बाहर डाल सकता था ना, But he did not do. ಆದ್ರೆ ಆತನ ಹಾಗೆ ಮಾಡ್ಲಿಲ್ಲ ರೀ. It is for tomorrow's program. ಅದು ನಾಳೆ ದಿನಕ್ಕೋಸ್ಕರ ಮಾಡಿದಂತ ಯೋಚನೆ. All his disciples are saying, ಆತನ ಎಲ್ಲಾ ಶಿಷ್ಯರು ಹೇಳ್ತಾ ಇದ್ದಾರೆ, wow, ಒಳ್ಳೆದು temple, ಅಂತ. wow. ಆಲಯವು ತುಂಬಾ But he is ಒಳ್ಳೆಯದು. different. ಆದ್ರೆ ಈತನಾದ್ರೂ He went back to Bethany. ಮರಳಿ ಬೆಥಾನಕ್ಕೆ ಹೋಗ್ತಾನ್ರಿ. बेतानी में ಬೆಥಾನದಲ್ಲಿ उसका प्यारा परिवार है, ಆತನ ಪ್ರಿಯ ಕುಟುಂಬ ಇದೆ. लाजरस, मेरी और मार्था. ಲಾಜರನು, ಮರಿಯಳು ಮತ್ತು ಮಾರ್ಥಳು. कितना किलोमीटर का दूरी है? ಎಷ್ಟು ಕಿಲೋಮೀಟರ್ ದೂರ ಆಗಿದೆ? बेतनी उनका घर से यरूशलेम कितना दूर का दूरी है? ಬೆಥಾನದಿಂದ ಇವರ ಮನೆ ಎಷ್ಟು ದೂರ ಪ್ರಯಾಣ ಐತ್ರಿ? उनका प्यारा है यीशु मसीह. ಅವರಿಗೆ ಯೇಸು ತುಂಬಾ ಪ್ರಿಯನಾಗಿದ್ದಾನೆ. वचन गवाही है ವಾಕ್ಯ ಸಾಕ್ಷಿಯಾಗಿದೆ कि वो यीशु मसीह का प्यारे और यीशु मसीह उनका प्यारा. ಯೇಸು ಅವರಿಗೆ ತುಂಬಾ ಇಷ್ಟನು ಮತ್ತು ಅವರಿಗೆ ಯೇಸು ತುಂಬಾ ಹಾ ಯಾ ನಾ? ಇಷ್ಟನು. ಹೌದೋ ಇಲ್ರಿ? हाँ या ना? ಹೌದೋ ಇಲ್ರಿ? लेकिन यीशु मसीह पहले दिन गधे के ऊपर जाते जाते जब सब लोग उसकी महिमा देख रहे हैं, वो कुछ और देख रखा है. ಆದ್ರೆ ಯೇಸು ಮೊದಲನೇ ದಿನ ಯೆರೂಸಲೇಮಿಗೆ ಹೋಗ್ತಾ ಇದ್ದಾಗ ಯೇಸುವನ್ನು ಎಲ್ಲರೂ ಮಹಿಮೆ ಪಡಿಸ್ತಾ ಇದ್ದಾರೆ. ಆದ್ರೆ ಆ ಯೇಸು ಬೇರೆನೇ ಅಲ್ಲಿ ಏನೋ ಸಂಗತಿ ನೋಡ್ತಾ इसलिए उनको ಇದ್ದಾನೆ. वापस लेके आया. ಅದಕ್ಕೋಸ್ಕರ ಆತನು ಮರಳಿ ಬರ್ತಾನೆ. जो उसका प्रोग्राम था उस प्रोग्राम ने उसने कुछ भी नहीं किया. ತನ್ನ ಈಗಾಗಲೇ ಮಾಡಿದಂತ ಯೋಚನೆ ಪರವಾಗಿ ಆತನು ಏನು ಮಾಡಲಿಲ್ಲ. वापस आया. ಮರಳಿ ಬರ್ತಾನೆ. अगला दिन ಮಾರನೇ ದಿನ आप बताओ, ನೀವೇ ಹೇಳ್ರಿ, क्या ये मार्ता उसको बिना नाश्ते की भेजेगी? ಈ ಮಾರ್ಥಳು ಆತನಿಗೆ ಒಂದು ಬೆಳಗಿನ ಉಪಹಾರ ಕೊಡದೆ ಅವಳು ಕಳಿಸ್ಕೊಡ್ತಾಳ? कितने लोग राजी होते हैं इससे? ಎಷ್ಟು ಜನ ಈ ಮಾತನ್ನ ಒಪ್ಕೊಳ್ತೀರಾ? ನಿಮ್ ಮನೆಗೆ ನಿಮ್ ಪಾಸ್ಟರ್ ಬಂದ್ರೆ ಉಪವಾಸ ಕಳಿಸ್ತೀರಾ? यदि आपके घर को पास्टर आएंगे तो उसको उपवास भेजेंगे क्या आप? ಆ? ಅದು ಬಹಳ ದಿನದ ಮೇಲೆ ಬಂದ್ರೆ, वो भी बहुत दिनों के बाद वो आएंगे. ಒಂದ್ ವರ್ಷದ ಮೇಲೆ ಬಂದ್ರೆ, एक साल के बाद वो आते हैं तो ಈಗ ಬಂದ ನೋಡು. अभी आए देखो इस हेलो? तरह कहेंगे. सुन रहे हैं आप? ಕೇಳ್ತಾ ಇದ್ದೀರಾ? जब यीशु मसीह उनके घर आए हैं, ಯೇಸು ಆತ ಅವರ ಮನೆಗೆ ಬಂದಿರುವಾಗ मैं सोचूं कैसे वो बिना नाश्ते के भेज सकती है ನಾನು मार्ता? ಯೋಚಿಸ್ತೇನೆ, ಮಾರ್ಥಳು ಆತನಿಗೆ ಉಪಹಾರ ಕೊಡದೆ ಹೇಗೆ ओ ಕಳಿಸ್ತಾಳೆ? मार्ता जो पकाने में माहिर है, ಆ ಮಾರ್ಥಳು ಅಡಿಗೆ ಮಾಡುವುದರಲ್ಲಿ ತುಂಬಾ ನಿಪುಣಳು. ओ मार्ता जो हमेशा अच्छा अच्छा बना के प्रभु को खिलाती है, ಈ ಮಾರ್ಥಳು ಯಾವಾಗಲೂ ಒಳ್ಳೊಳ್ಳೆ ಅಡಿಗೆಯನ್ನ ಮಾಡಿ क्या ಕರ್ತನಿಗೆ वो बिना नाश्ते की ಉಣಿಸುವಂತವಳು. छोड़ेगी इसको? ಅವಳು ಯೇಸುವನ್ನ ಉಪಹಾರ ಮಾಡಿಸಿ लेकिन वचन कहता है, ಅಲ್ಲಿ ವಾಕ್ಯ ಹೇಳುತ್ತೀರಿ, मार्ता के घर से बाहर निकला था, यानी कि बेतनी से बाहर निकला, ಮಾರ್ಥಳ ಮನೆಯಿಂದ ಅಂದ್ರೆ ಬೆಥಾನದಿಂದ ಯೇಸು ಹೊರಗೆ ಬಂದಿದ್ರು. किला लेक पहुंचते पहुंचते कोर्ट तक पहुंचा था, उसको भूख लग गया बोलता है. ಕಿಲ್ಲಾ ಲೇಕ್ ಮುಟ್ಟಬೇಕಾಗಿತ್ರಿ, ಆದ್ರೆ ಅಲ್ಲಿವರೆಗೆ ಕೋರ್ಟ್ ವರೆಗೆ ಬರುವಾಗ ಈತನಿಗೆ ಹೊಟ್ಟೆ ಹಸಿವಾಯ್ತ್ರಿ. ये जानबूझकर पाया हुआ भूख है ये, ಇದು ಬೇಕಂತಲೇ ಬೇಡಿಕೊಂಡಂತ ಒಂದು ಹಸಿವೆ ಆಗಿತ್ರಿ. क्योंकि पिछले दिन उसने कुछ देख करके मार्क करके रखा हूं, कल आ रहा हूं तेरे द्वारा मेरे शिष्यों को कुछ सिखाने का है मेरे को. ಆತನು ಹೇಳಿದ, ನಾನು ನಿನ್ನೆ ದಿನ ಏನೋ ಒಂದು ಸಂಗತಿಯನ್ನ ನೋಡಿದ್ದೇನೆ, ಅದು ನನ್ನ ಯೋಚನೆ ಆಗಿದೆ, ನಾನು ನಾಳೆ ದಿನ ಬರ್ಲಿಕ್ಕಿದ್ದೇನೆ ಮತ್ತು ಆ हालेलुया. ಸಂಗತಿಯ ಮೂಲಕ ನನ್ನ अरे ಶಿಷ್ಯರಿಗೆ ಏನೋ नाश्ता ಒಂದು करके ಸಂಗತಿಯನ್ನ कोई ಕಲಿಸ್ಲಿಕ್ಕಿದ್ದೇನೆ. निकलेगा, किसको किला पहुंचते पहुंचते भूख लगेगा जी? ನಾಷ್ಟಾ ಮಾಡಿ ಮನೆ ಬಿಟ್ಟವನಿಗೆ ಕಿಲ್ಲಾ ಕೆರೆ ಮುಟ್ಟುರೊಳಗೆ ಹೊಟ್ಟೆ ಸಿತದ? Hallelujah. Hallelujah. Are you understanding this ಇದನ್ನ difference? ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Are you understanding this difference? ಅರ್ಥ ಮಾಡ್ಕೊಳ್ತಾ ये ಇದ್ದೀರಾ? जानबूझकर पाया हुआ भूख है. ಇದು ಬೇಕಂತಲೇ ಬೇಡಿದಂತ ಒಂದು ಹಸಿವಾಗಿತ್ರಿ. वो जानता है कि उस अंजीर के पेड़ में कुछ भी नहीं है, क्योंकि वो मसीहा है. ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಆ ಅಂಜೀರದ ಮರದಲ್ಲಿ ಹಣ್ಣುಗಳಿಲ್ಲ ಅಂತ. ಯಾಕಂದ್ರೆ ಆತನ ಮಸಿಯನು, ಯಾಕಂದ್ರೆ ಆತನು ಮಸಿಯನು, ಎಲ್ಲವನ್ನು ಬಲ್ಲಾತನು, ಎಲ್ಲವನ್ನು ಬಲ್ಲಾತನು, सब कुछ जानता हुआ है. ಆತನಿಗೆ ಎಲ್ಲವೂ ಗೊತ್ತು.
फिर भी बोलता है ಆದ್ರೂ ಕೂಡ ಹೇಳ್ತಾ मुझे ಇದ್ದಾನೆ, भूख लगा है, ನನಗೆ ಹಸಿವಾಗ್ತಾ ಇದೆ. और भागते उस अंजीर के पेड़ के पास गया. ಮತ್ತು ಆತನು ಓಡಿ ಅಂಜೂರದ ಮರದ ಕಡೆಗೆ ಹೋಗ್ತಾನೆ. अंजीर का पेड़ हरा भरा है. ಅಂಜೂರದ ಮರ ಅದು ಹಸಿರಾಗಿದೆ ರೀ. कितने लोगों को मजा आने लगा? ಎಷ್ಟರಿಗೆ ಇದೆಲ್ಲ ಇಷ್ಟ ಆಗ್ತಾ ಇದೆ? अब लग रहा है आगे क्या आने वाला है? ಈಗ ನಾವು ನೋಡೋಣ ಮುಂದೆ लगने लगा है आगे क्या आने वाला है. ನಿಮ್ಗೆ ಇಷ್ಟ, ನೀವು ನಿಮ್ಗೆ ಅಪೇಕ್ಷೆ ಆಗ್ತಾ ಇದೆ ಮುಂದೆ ಕೇಳಲಿಕ್ಕೆ? ಈ ಕಡೆ ಬಹಳ ಜನ ಅದಾರ, ತಡ್ರಿ ಇವತ್ತು ನೋಡೋಣ. एक बार चिटगुप्पा गया था मैं, चिटगुप्पा बीदर के पास. ಒಂದ್ ಬಾರಿ ಬೀದರ್ ಹತ್ರ ಇರುವಂತ ಚಿಟಗುಪ್ಪಗೆ ಹೋಗಿದ್ದೇರಿ. वहाँ जैसे ही मालूम हुआ, बोला आगे एक संडे स्कूल के बच्चे बैठे थे. ಅಲ್ಲಿ ಮುಂದೆ ವೇದಿಕೆ ಮುಂದೆ ಸಬ್ಬತ್ ಶಾಲೆ ಮಕ್ಕಳು ಕುಳಿತುಕೊಂಡಿದ್ರು. सबने कहा ओ यस. ಆ ಮಕ್ಕಳೆಲ್ಲ ಓ ಎಸ್ ಅಂತ ಹೇಳಿದ್ರಿ. आज चले प्रभु के लिए बच्चे बन जाते हैं. ಬನ್ರಿ ಈ ದಿನ ನಾವು ಕರ್ತನಿಗೋಸ್ಕರ मैं अगर आपसे ಮಕ್ಕಳಾಗೋಣ. कुछ पूछूं ಒಂದ್ ವೇಳೆ ನಾನು ಏನಾದ್ರೂ ನಿಮ್ಗೆ और आपको ಕೇಳಿದ್ರೆ यस बोलना है, ನೀವು ಹೌದು ಅಂತ कैसे बोलेंगे? ಹೇಳ್ಬೇಕಾದ್ರೆ ಅದನ್ನ ಹೇಗೆ ಹೇಳ್ತೀರಾ? समझ में आया? ಅರ್ಥ ಆಯ್ತ್ರಿ? पूरा समझ में आया? ಪೂರ್ತಿ ಅರ್ಥ ಆಯ್ತ್ರಿ? हालेलुया. ಹಾಲೆಲೂಯಾ. मैं सोचा उसको भी वो यस बोलेंगे. आमेन. ಆಮೆನ್. हरा भरा, ಪೂರ್ತಿ ಹಸಿರಾಗಿತ್ರಿ. हट्टा कट्टा. ಆ ಸದೃಢವಾದ ಮರ ಅದಿತ್ತು. हाँ हाँ, सुन रहे हैं? ಕೇಳ್ತಾ अब ಇದ್ದೀರಿ? यीशु मसीह कुछ करने वाले हैं. ಈಗ ಯೇಸು ಏನೋ ಮಾಡ್ಲಿಕ್ಕಿದ್ರು. अब सुनिए, ಈಗ ಕೇಳಿಸ್ಕೊಳ್ರಿ. अब सुनिए. ಎಲ್ರು ಈ ಕಡೆ ಕೇಳಿಸ್ಕೊಳ್ರಿ. बोलिए मेरे कान खुले हुए हैं, सुनाइए. ಹೇಳ್ರಿ ನನ್ನ ಕಿವಿಗಳು ತೆರೆದಿವೆ, ನೀವು ಕೇಳಿಸ್ರಿ. हालेलुया. ಹಾಲೆಲೂಯಾ. बाजू वालों को हालेलुया बोल के देखिए, सुन रहे हैं क्या नहीं? ನಿಮ್ಮ ಪಕ್ಕಕ್ಕಿದ್ದವ್ರಿಗೆ ಹಾಲೆಲೂಯಾ ಹೇಳಿ ನೋಡ್ರಿ, ಅವ್ರು ಕೇಳ್ತಾ ಇದ್ದಾರೋ ಇಲ್ವೋ ಅಂತ. आमेन. ಆಮೆನ್. यहाँ क्या है? ಇಲ್ಲಿ ಏನಿದೆ ರೀ? अंजूर का पेड़ है. ಅಂಜೂರದ ಮರ ಇದೆ. लेकिन वो उस दिन कौन सा प्रोग्राम दिमाग में रख के जा रहा है? ಆದ್ರೆ ಯೇಸು ಆ ದಿನಕ್ಕೋಸ್ಕರ ಯಾವ ಒಂದು ಯೋಜನೆಯನ್ನ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾನೆ? यरूशलेम का एक सिस्टम को हिलाने के लिए जाने वाला है. ಯೆರೂಸಲೇಮಿನ ಒಂದು ವ್ಯವಸ್ಥೆಯನ್ನ ಅಲುಗಾಡಿಸುವುದಕ್ಕಾಗಿ ಹೋಗ್ತಾ ಇದ್ದಾನ್ರಿ. वो सिस्टम जो मूसा के टाइम से हट्टा कट्टा बनकर खड़ा है वहां पे, ಆ ಒಂದು ವ್ಯವಸ್ಥೆ ಮೋಶೆ ಸಮಯದಿಂದ ಗಟ್ಟಿಯಾಗಿ ಅಲ್ಲಿ ನೆಲೆ ಊರಿತ್ತು. उसको यहूदियों का सिस्टम बोलते हैं. हेलो, ಕೇಳ್ತಾ ಇದ್ದೀರಾ? कहता इधरा ಕೇಳ್ತಾ ಇದ್ದೀರಿ? यहाँ क्या है? ಇಲ್ಲಿ ಏನಿದೆ ರೀ? अंजीर का पेड़ है, ಅಂಜೂರದ ಮರ ಇದೆ. हट्टा कट्टा. ಅದು ಸದೃಢವಾಗಿದೆ. यरूशलेम में क्या है? ಯೆರೂಸಲೇಮಿನಲ್ಲಿ ಏನಿದೆ ರೀ? यहूदियों का साम्राज्य, ಯಹೂದ್ಯರ ಸಾಮ್ರಾಜ್ಯ ಇದೆ. हट्टा कट्टा. ಅದು ಕೂಡ ಸದೃಢವೇ ಸರಿ. उनके खिलाफ कोई भी जाना नहीं चाहता है. ಅವರ ವಿರುದ್ಧವಾಗಿ ಯಾರು ಹೋಗೋದಕ್ಕಾಗಿ अगर वो ಇಷ್ಟಪಡೋದಿಲ್ಲ. बोलता है 1 साल के लिए तू मंदिर में नहीं आएगा, तो ये मंदिर में नहीं आ सकता 1 साल. ಒಂದು ವೇಳೆ ಅವ್ರು ಹೇಳ್ತಾ ಇರೋದಾದ್ರೆ ಒಂದು ವರ್ಷಕ್ಕೋಸ್ಕರ ನೀನು ಆಲಯಕ್ಕೆ ಬರುವುದಿಲ್ಲ, ಬರ್ಲಿಕ್ಕಿಲ್ಲ ಅಂತ Somebody ಹೇಳಿದ್ರೆ say, ಯಾರು speak to the ಹೋಗ್ಲಿಕ್ಕಿಲ್ಲ. system. ಯಾರಾದ್ರೂ ಹೇಳಿ ವ್ಯವಸ್ಥೆ ಒಟ್ಟಿಗೆ Somebody say ಮಾತನಾಡು. speak to the system. ವ್ಯವಸ್ಥೆಗಳೊಟ್ಟಿಗೆ ಮಾತನಾಡು. Hallelujah. Hallelujah. ವ್ಯವಸ್ಥೆಯೊಡನೆ ಮಾತನಾಡು. ವ್ಯವಸ್ಥೆಯೊಡನೆ ಮಾತನಾಡು. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? Hallelujah. Hallelujah. This system was so powerful. ಈ ಒಂದು ವ್ಯವಸ್ಥೆ ಇಷ್ಟೊಂದು ಬಲವುಳ್ಳದಾಗಿತ್ತಂದ್ರೆ ಪಿಲಾತನಿಗೆ the pilot never wanted to crucify Jesus. ಪಿಲಾತನಿಗೆ ಯೇಸುವನ್ನ ಶಿಲುಬೆಗೆ ಹಾಕುವುದು ಇಷ್ಟ But ಇರಲಿಲ್ಲ. the system is so strong. ಆದ್ರೆ ಈ ಒಂದು ವ್ಯವಸ್ಥೆ ಇಷ್ಟೊಂದು ಕಠಿಣವಾಗಿತ್ತಂದ್ರೆ They made Pilate helpless to crucify Jesus. ಅವರು ಪಿಲಾತನನ್ನ ನಿಸ್ಸಹಾಯಕನಾಗಿ ಮಾಡಿದರೆ ಯೇಸುವನ್ನ ಶಿಲುಬೆಗೆ उसका ಹಾಕುವುದಕ್ಕಾಗಿ औरत उसको लेटर भेज रही है. ಪಿಲಾತನ ಹೆಂಡತಿ ಒಂದು ಪತ್ರವನ್ನು ಕಳಿಸ್ತಾ कल ಇದ್ದಾಳೆ. रात को मेरे सपने में ನಿನ್ನೆ ರಾತ್ರಿ ನನ್ನ मैं ಕನಸಿನಲ್ಲಿ इस आदमी की वजह से बहुत तकलीफ पाई, उसको छू मत क्योंकि वो धर्मी है. ಈ ವ್ಯಕ್ತಿಯ ಪರವಾಗಿ ನನ್ನ ಮನಸ್ಸು ತುಂಬಾ ಅದು ತೊಂದರೆಗೊಳಗಾಯಿತು, ಯಾಕೆಂದ್ರೆ ಈತನು ನೀತಿವಂತನಾಗಿದ್ದಾನೆ, ಆತನನ್ನ ಮುಟ್ಟಬೇಡಿ ಅಂತ ಹೇಳ್ತಾಳೆ. लेकिन पिलात के हाथ में कुछ भी अधिकार नहीं है. ಆದ್ರೆ ಪಿಲಾತನ ಕೈಯಲ್ಲಿ ಯಾವುದೇ ಅಧಿಕಾರ क्यों? ಇರಲಿಲ್ಲ ರೀ. अगर यहूदी एक पत्र लिखते हैं सीजर को कि इसको हटा किसी और को भेज, तो इसका गद्दी चला जाएगा. ಯಾಕಂದ್ರೆ ಯಹೂದ್ಯರು ಒಂದು ಪತ್ರವನ್ನ ಕೈಸರಿಗೆ ಬರೆಯುವುದಾಗಿದ್ರೆ ಈತನ ಒಂದು ಸ್ಥಾನ ಪಿಲಾತನನ್ನ ತೆಗೆದುಬಿಟ್ಟು ಬೇರೆಯವನನ್ನ ಕಳಿಸ್ ಅಂತ ಹೇಳ್ಬಿಟ್ರೆ ಬೇರೆಯವನ್ನ ಕಳಿಸಂತ ಹೇಳ್ಬಿಟ್ರೆ ಆತನ ಸಿಂಹಾಸನನೇ ಹೋಗ್ಬಿಡ್ತದೆ. ಆತನ ಸಿಂಹಾಸನ Powerful system. ಅಷ್ಟೊಂದು ಬಲವುಳ್ಳಂತ ವ್ಯವಸ್ಥೆ. pretending to be righteous but not righteous. ನೀತಿವಂತರ ಹಾಗೆ ವರ್ತಿಸ್ತಾ ಇದ್ದರೆ ಆದ್ರೆ ನೀತಿವಂತರಾಗಿರಲಿಲ್ಲ. pretending to be praying long prayers but hypocrites. ಉದ್ದನೆ ಪ್ರಾರ್ಥನೆ ಮಾಡುವಂತವರು ಎಂಬುದಾಗಿ ತೋರ್ಪಡಿಸ್ತಾ ಇದ್ರು, ಆದ್ರೆ ಕಪಟಿಗಳು ಇವರಾಗಿದ್ರು. white washed tombs, ಬೆಳ್ಳನೆ ಒಂದು ಸುಣ್ಣ ಬೆಳೆದಂತ so ಸಮಾಧಿಗಳು, powerful that could control the government. ಇಷ್ಟೊಂದು ಬಲವುಳ್ಳವರಾಗಿದ್ರೆ ಅಂದ್ರೆ ಇಡೀ ಸರ್ಕಾರವನ್ನೇ ಹತೋಟಿಯಲ್ಲಿ now ಇಡುವಂತವರಾಗಿದ್ದಾರೆ. Jesus is going to challenge them. ಈಗ ಯೇಸು ಇವರಿಗೆ ಸವಾಲ್ ಹಾಕ್ಲಿಕ್ಕೆ ಹೋಗ್ತಾ ಅವರ ಇದ್ದಾನೆ. ಆರ್ಥಿಕ ಬಂಡವಾಳದ ಮುಖ್ಯ ಕೇಂದ್ರವಾಗಿರುವಂತ ಆ ಮಂದಿರವನ್ನ ಆತನು ಶುದ್ಧೀಕರಿಸಲಿಕ್ಕೆ ಹೋಗ್ತಾ ಇದ್ದಾನೆ. ದ ಸೆಂಟ್ರಲ್ ಕ್ಯಾಪಿಟಲ್ earning center of the Jewish community, the temple itself, he is going to clean. Amen. Amen. सुमने बिट्टा रहा हूं ना, उसको छोड़ेंगे क्या वो लोग? that's why ಅದಕ್ಕೋಸ್ಕರವಾಗಿ before his disciples get scared, ಆತನ ಶಿಷ್ಯರಿಗೆ ಭಯ ಆಗುವುದಕ್ಕಿಂತ ಮುಂಚೆನೆ he chose this tree.
ಆತನು ಆ ಮರವನ್ನು ಆರಿಸಿಕೊಂಡನು. He chose this tree. ಆತನು ಈ ಮರವನ್ನು He said, ಆರಿಸಿಕೊಂಡನು. ಆತನು ಹೇಳ್ತಾನೆ, you are going to speak to this system. ನೀವು ಈ ವ್ಯವಸ್ಥೆಯೊಟ್ಟಿಗೆ ಮಾತನಾಡಲಿಕ್ಕಿದ್ದೀರಾ. My limitation is, Father said, you only speak to the tree because it's not you, it's your disciples who are going to speak to the system. ನಿನ್ನ ಕೆಲಸ ಅಂಜೂರದ ಮರದ ಜೊತೆ ಮಾತನಾಡೋದು ಎಂಬುದಾಗಿ ನನ್ನ ತಂದೆ ಹೇಳಿದ್ದಾನೆ. ಯಾಕಂದ್ರೆ ನಿನ್ನ ಶಿಷ್ಯರು ಆ ವ್ಯವಸ್ಥೆಯೊಂದಿಗೆ ಮಾತನಾಡಲಿಕ್ಕಿದ್ದಾರೆ. That's why Jesus said, you will do greater things than me. ಅದಕ್ಕೋಸ್ಕರ ಯೇಸು ಹೇಳಿದ್ರು, ನನಗಿಂತ ಉನ್ನತವಾದ ಸಂಗತಿಗಳನ್ನ ನೀವು ಮಾಡುವಿರಿ ಅಂತ. ಅರ್ಥ ಆಗ್ತಾ ಇದೆಯಾ? ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Because Jesus was supposed to purchase that authority on the cross and give it to the church. Speak to the system. ಯಾಕಂದ್ರೆ ಯೇಸು ಅದನ್ನ ಶಿಲುಬೆ ಮೇಲೆ ಈ ಒಂದು ಅಧಿಕಾರವನ್ನ ಖರೀದಿ ಮಾಡಿಬಿಟ್ಟು ಅದನ್ನ ನೀವು ಸಭೆಗೆ ಆತನು ಕೊಡ್ತಾ ಇದ್ದಾನೆ. ನೀವು ಈ ಅಧಿಕಾರವನ್ನ ಮಾತನಾಡ್ರಿ ಅಂತ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? How is the system? ಆ ವ್ಯವಸ್ಥೆ ಹೇಗಿತ್ರಿ? ಪಕ್ಕಾ ಸರಿಯಾದಂತ ಅಂಜೂರದ ಗಿಡವನ್ನು ಆರಿಸಿಕೊಂಡಿದ್ದಾನ್ರಿ. ಒಳ್ಳೆ ಸರಿಯಾದಂತ ಅಂಜೂರದ ಮರವನ್ನೇ ಆರಿಸಿಕೊಂಡಿದ್ದಾನೆ. chosen a right fig tree. ಸರಿಯಾದಂತ ಮರವನ್ನೇ ಆರಿಸಿಕೊಂಡಿದ್ದಾನೆ. It is not weak. ಅದು ಬಲಹೀನವಾಗಿರಲಿಲ್ಲ. Tell your neighbor, don't be scared. ನಿಮ್ಮ ಪಕ್ಕಕ್ಕಿದ್ದವರಿಗೆ ಹೇಳಿ, ಭಯ ಪಡಬೇಡ. ಹಟ್ಟ ಕಟ್ಟ, ಅದು ಸದೃಢವಾಗಿದೆ. पैसे से भरा हुआ, ಹಣದಿಂದ ತುಂಬಿದೆ. सिस्टम जैसा दिख रहा होगा. ಅದು ಒಳ್ಳೆ ರೀತಿಯಾದ ಸಿಸ್ಟಮ್ ಹಾಗೆ ಕಾಣ್ತಾ ಇರಬಹುದು. लेकिन डर मत. ಆದ್ರೆ ಭಯ ಪಡಬೇಡ. जो तेरे अंदर है, ನಿನ್ನಲ್ಲಿರುವ वो दुनिया में जो है उससे कहीं ज्यादा ताकतवर है. ಆತನು ಲೋಕದಲ್ಲಿರುವ ಆತನಿಗಿಂತ ಎಷ್ಟೋ ಬಲವುಳ್ಳವನಾಗಿದ್ದಾನೆ. Green. ಹಸಿರಾಗಿದೆ ರೀ. That is also green. ಅದು ಕೂಡ ಹಸಿರಾಗಿದೆ. Flourishing. ಅದು ಬೆಳಿತಾ ಇದೆ. They are looking like they are flourishing. ಅವರು ಕೂಡ ಬೆಳಿತಾ ಇರುವ ಹಾಗೆ ಕಾಣಿಸ್ತಾ ಇದ್ದಾರೆ. Amen. ಆಮೆನ್. 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 ನಿಜ ಅಲ್ವಾ ಹೌದಲ್ವಾ? ಈಗ ಹೊರಗಡೆ ಅವ್ರು ಕುಣಿತಾ ಇದ್ದಾರೆ. अभी बाहर वो लोग नाच रहे हैं. ನಮ್ಮ ಪರಿಸ್ಥಿತಿ ಒಳಗಡೆ ಕುಣಿದು ಬಂದಿದೆ. हम लोग अंदर नाचने का हमारा परिस्थिति आ You know चुका why? है. ಯಾಕೆ ಗೊತ್ತ್ರಿ? Time has come. ಯಾಕಂದ್ರೆ We have ಸಮಯ to rise up and go on our knees and speak to the system. ಯಾಕಂದ್ರೆ ಸಮಯ ಬಂದಾಗಿದೆ, ನಾವು ಮೊಣಕಾಲಿನ ಮೇಲೆ ಹೋಗಿ ಆ ಒಂದು ವ್ಯವಸ್ಥೆಯೊಟ್ಟಿಗೆ ಮಾತನಾಡಬೇಕಾಗಿದೆ. I am getting ready to speak to the system. ಆ ವ್ಯವಸ್ಥೆಗಳೊಟ್ಟಿಗೆ ಮಾತನಾಡುವುದಕ್ಕೆ ಒಣಗೋದು ಯೇಸು ಸ್ವಾಮಿ ಅಲ್ಲ, ಒಣಗೋದು ಗಿಡ. It is not Jesus who is going to dry up, it is the tree that is going to dry up. Hallelujah. Hallelujah. It is not the church who was supposed to get dried up, it was the Jewish community. It was the country that was supposed to dry up. ಸಭೆಯು ಒಣಗಿ ಹೋಗುವುದಲ್ಲ, ಆದ್ರೆ ಆ ಒಂದು ಸಮಾಜವು ಒಣಗಿ ಹೋಗಬೇಕಾಗಿದೆ. Hello. ಕೇಳ್ತಾ Are you ಇದ್ದೀರಾ? understanding this difference? ಈ ವ್ಯತ್ಯಾಸವನ್ನು Are you understanding this difference? ಈ ವ್ಯತ್ಯಾಸ ನಿಮಗೆ ಅರ್ಥ ಆಗ್ತಾ ಇದೆನಾ? He pretended to be hungry. ಆತನು ಹಸಿವೆ ಆದವರ ಹಾಗೆ जानबूझकर दिखा रहा है भूख हुआ है. ಹಸಿವೆ ಆಗಿದೆ ಎಂಬುದಾಗಿ ಆತನು And is hungry for the fruits. ಮತ್ತು ಆ ಹಣ್ಣುಗಳಿಗೋಸ್ಕರ ಆತನು ಹಸಿದಿದ್ದಾನೆ. ಇದು ಸಿಸ್ಟಮ್, this is जो सिस्टम है, ಈ ಒಂದು ವ್ಯವಸ್ಥೆ ಇದೆಯಲ್ಲ, धर्मी दिखता है लेकिन उसमें फल नहीं है. ಅದು ನೀತಿವಂತನೆಂಬುದಾಗಿ ಕಂಡು ಬರ್ತಾ ಇದೆ, ಆದ್ರೆ ಅದರಲ್ಲಿ ಯಾವುದೇ ಫಲಗಳಿಲ್ಲ. ಹೌದಲ್ವಾ? ಹೌದೋ ಇಲ್ರಿ? There is no fruits in it. ಯಾಕಂದ್ರೆ ಅದರಲ್ಲಿ ಫಲಗಳಿಲ್ಲ. They pray but God has closed his ears for their prayer. ಅವರಾದ್ರೂ ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ದೇವರು ತನ್ನ ಕಿವಿಗಳನ್ನು ಅವರ ಪ್ರಾರ್ಥನೆ ಕೇಳದ ಹಾಗೆ ಮುಚ್ಚಿಕೊಂಡಿದ್ದಾನ್ರಿ. The Jews are blowing the trumpet but they are in the slavery to Rome. ಯಹೂದ್ಯರು ಅವರು ತುತ್ತೂರಿಯನ್ನು ಊದ್ತಾ ಇದ್ದಾರೆ, ಆದ್ರೆ ಅವರು ಗುಲಾಮತನದಲ್ಲಿ ಜೀವಿಸ್ತಾ ಇದ್ದಾರೆ. ರೋಮನ್ನರಿಗೆ ಗುಲಾಮರಾಗಿದ್ದಾರೆ. ರೋಮನ್ನರಿಗೆ ಗುಲಾಮರಾಗಿದ್ದಾರೆ. They take the offering ಅವರು ಕಾಣಿಕೆಯನ್ನು ತಗೊಳ್ತಾರೆ, but not for the ministry. ಆದ್ರೆ ಅದು ಸೇವೆಗಾಗಿ ಉಪಯೋಗ ಆಗ್ತಾ ಇಲ್ಲ. They are offering the sacrifices, ಅವರು ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ದಾರೆ, but it is not reaching the heaven. ಆದ್ರೆ ಅದು ಪರಲೋಕಕ್ಕೆ ಮುಟ್ತಾ ಇಲ್ಲ. How many of you are understanding this? ಎಷ್ಟು ಜನ ಇದನ್ನು ಅರ್ಥ Jesus ಮಾಡ್ಕೊಳ್ತಾ comes to ಇದ್ದೀರಿ? the system. ಯೇಸು ಅಂತ ವ್ಯವಸ್ಥೆ ಬಳಿಗೆ ಬರ್ತಾ ಇದ್ದಾನೆ. पेट्रुस देख रहा है, पेट्रुस देख रहा है, ಪೇತ್ರನು ನೋಡ್ತಾ ಇದ್ದಾನೆ, मार्कुस देख रहा है, ಮಾರ್ಕನು ನೋಡ್ತಾ ಇದ್ದಾನೆ, लूकस देख रहा है, ಲೂಕನು ನೋಡ್ತಾ ಇದ್ದಾನೆ, सब लोग देख रहे हैं. ಎಲ್ಲರೂ ನೋಡ್ತಾ ಇದ್ದಾರೆ. क्या कहा यीशु मसीह ने? ಯೇಸು ಆಗ ಏನಂತ ಹೇಳಿದ್ರು? आज के बाद तेरा फल कोई नहीं खाएगा. ಇನ್ನು ಮುಂದೆ ನಿನ್ನ ಫಲಗಳನ್ನ ಯಾರು ತಿನ್ನುವುದಿಲ್ಲ. He was not speaking to the tree, he was speaking to the system he was going to speak to. ಆತನು ಆ ಮರದೊಟ್ಟಿಗೆ ಮಾತನಾಡ್ತಾ ಇರಲಿಲ್ಲ ರೀ, ಆದ್ರೆ ತಾನು ಮಾತನಾಡಲಿಕ್ಕೆ ಹೋಗ್ತಾ ಇದ್ದಂತ ವ್ಯವಸ್ಥೆಯೊಟ್ಟಿಗೆ ಈ ಮಾತನ್ನ ಹೇಳ್ತಾ ಇದ್ದನು. Are you getting this? ಇದನ್ನ ಅರ್ಥ ಮಾಡ್ಕೊಳ್ತಾ Are you ಇದ್ದೀರಾ? getting this? ಅರ್ಥ ಮಾಡ್ಕೊಳ್ತಾ Are you ಇದ್ದೀರಿ? getting this? ಅರ್ಥ ಮಾಡ್ಕೊಳ್ತಾ And he goes ಇದ್ದೀರಾ? there. ಆಗ ಹಾಗೆ ಆತನು ಅಲ್ಲಿ ಹೋಗ್ತಾನೆ. Threw out everything. ಅಲ್ಲಿರುವಂತ ಎಲ್ಲ ಸಂಗತಿಗಳನ್ನ ಹೊರದೋಡಿಸ್ತಾನೆ. Peter is watching. ಪೇತ್ರನು ನೋಡ್ತಾ ಇದ್ದಾನೆ. Luke is watching. ಲೂಕನು ನೋಡ್ತಾ अभी ಇದ್ದಾನೆ. उनका हालत ऐसा हो कि अभी छुपने का एक बाकी है, क्या कर रहे हैं? ಈಗ ಅವರ ಪರಿಸ್ಥಿತಿ ಏನಾಗಿತ್ತಂದ್ರೆ ಅವರು ಅವಿತ್ಕೊಳ್ಬೇಕಾಗಿತ್ತು ಮಾತ್ರ, ಯಾಕಂದ್ರೆ ಈ ಕರ್ತನು ಅವರ ಗುರುವು ಏನ್ ಮಾಡ್ತಾ ಇದ್ದಾನೆ ಅಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ. They said, ಅವ್ರು ಹೇಳ್ತಾರೆ, किसने तुझे ये अधिकार दिया? ಯಾರು ನಿನಗೆ ಈ ಅಧಿಕಾರ ಕೊಟ್ಟವರು? Are you still here? ಈಗಲೂ But he went back. On the way back to Bethany, ಬೆಥಾನಕ್ಕೆ ಹಾಗೆ ಮರಳಿ ಹೋಗ್ತಾ ಇದ್ದಾಗ tree. ಆ ಮರ, ಯಾರಾದ್ರೂ कोई बोले ಯಾರಾದ್ರೂ पेड़, ಹೇಳಿ, ಮರ, अंजीर का पेड़, ಅಂಜೂರದ ಮರ, कोई बोले अंजीर का पेड़. ಅಂಜೂರದ ಮರ, Come on, बोलिए अंजीर का पेड़. ಅಂಜೂರದ ಮರ. मरे जैसा नहीं, जिंदा की तरह बोलिए. ಜೀವಂತ ಇದ್ದ ಹಾಗೆ ಹೇಳಿ, अंजीर ಜೀವಂತ का ಇದ್ದ ಹೇಳಿ. पेड़. ಅಂಜೂರದ ಮರ. What the Bible says, ಬೈಬಲ್ ಏನಂತ it ಹೇಳ್ತಾ had ಇದೆ? dried from the root.
ಬೈಬಲ್ ಹೇಳ್ತದೆ ಅದು ಬುಡದಿಂದ ಒಣಗಿ ಹೋಗಿತ್ತಂತೆ. It had dried from the root. ಅದು ಬುಡದಿಂದಲೇ ಒಣಗಿ ಹೋಗಿತ್ತು. Peter saw it. ಪೇತ್ರನು ಅದನ್ನ And he ನೋಡ್ತಾನೆ. said, Lord, ಪೇತ್ರನು ನೋಡಿ ಹೇಳ್ತಾನೆ, ಕರ್ತನೇ, ಮರ ಮರ you spoke, ನೀನು ಅದಕ್ಕೆ ಮಾತನಾಡಿದ್ದೆ, died. ಅದು ಸತ್ತು ಹೋಗಿದೆ. ನಾನು ಹೇಳ್ತೀನಿ, ಮೇಘಹುಂಗ, why that tree was alive until that day? ಯಾಕೆ ಆ ಒಂದು ದಿನಕ್ಕೋಸ್ಕರ ಆ ಒಂದು ದಿನದವರೆಗೆ ಆ ಮರ ಜೀವಂತವಾಗಿತ್ರಿ? Because nobody spoke to it. ಯಾಕೆಂದ್ರೆ ಅಲ್ಲಿವರೆಗೆ ಯಾರು ಅದರೊಟ್ಟಿಗೆ Why ಮಾತನಾಡಲಿಲ್ಲ. this system is living today? ಯಾಕೆ ಹಾಗಿದ್ರೆ ಈ ಒಂದು ವ್ಯವಸ್ಥೆ ಈ ದಿನ ಇದೆ? Because nobody is speaking to it. ಯಾಕೆಂದ್ರೆ ಯಾರು ಇನ್ನೂವರೆಗೆ ಅದರೊಟ್ಟಿಗೆ ಮಾತನಾಡಿಲ್ಲ ರೀ. Hallelujah. Hallelujah. I hope you are getting this. ನೀವು ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Hallelujah. Hallelujah. It is a time that the church will rise up and say, we shall not eat your fruits anymore. ಈಗ ಈ ಸಮಯ ಬಂದಾಗಿದೆ, ಸಭೆಯು ಎದ್ದು ಅದು ಹೇಳಬೇಕಾಗಿದೆ, ಇನ್ನು ಮುಂದೆ ನಿನ್ನ ಫಲಗಳನ್ನು ನಾನು ತಿನ್ನುವುದಿಲ್ಲ ಅಂತ. You play religious and in the name of religious you are killing. ನೀವು ಧಾರ್ಮಿಕ ಎಂಬುದಾಗಿ ಹೇಳ್ತೀರಾ, ಆದರೆ ಧರ್ಮದ ವಿಷಯದಲ್ಲಿ ಇದ್ದುಕೊಂಡು ನೀವು No more fruits of yours anymore in Jesus name. ಇನ್ನು ಮುಂದೆ ನಿನ್ನಿಂದ ಯಾವ ಫಲವನ್ನು ನಾವು ತಿನ್ನುವುದಿಲ್ಲ. I need people who are willing to speak to the system in this room. ಈ ಕೋಣೆಯಲ್ಲಿ ಅಂಥ ವ್ಯವಸ್ಥೆಯೊಟ್ಟಿಗೆ ಮಾತನಾಡುವಂತ ಜನರು ನನಗೆ ಬೇಕು. Are you understanding this? ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Are you understanding this? ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ? Are you understanding this? ನೀವು ಇದನ್ನ ಅರ್ಥ ಮಾಡ್ಕೊಳ್ತಾ Are you ಇದ್ದೀರಾ? understanding this? ಅರ್ಥ ಮಾಡ್ಕೊಳ್ತಾ Jesus ಇದ್ದೀರಾ? was showing the system in that fig tree. ಯೇಸು ಆ ಒಂದು ಅಂಜೂರದ ಮರದಲ್ಲಿ ಇಂಥ ಒಂದು मैं आपसे ವ್ಯವಸ್ಥೆಯನ್ನು कहता ತೋರಿಸ್ತಾ हूँ, ಇದ್ದನು. ನಾನು आज ये इतने ಹೇಳ್ತೇನೆ, हट्टे कट्टे दिख रहे हैं ना, ನಾವು मैं आपसे ಇರುವುದು ಕೂಡ, कहूंगा, ನಾನಾದ್ರೂ ನಿಮಗೆ ಹೇಳ್ತೇನೆ, इतने हट्टे कट्टे दिख रहे हैं, ಅವರು ಇಷ್ಟು ದಷ್ಟಪುಷ್ಟವಾಗಿ जब तू ಕಾಣ್ತಾ इस ಇದ್ದಾರೆ, घुटने पे आता है ना, ಆದ್ರೆ ನೀನಾದ್ರೂ ಅದರ ಪರವಾಗಿ और ಬಡತಾಳ कहता ಮೇಲೆ अपने ಬರುವಾಗ, जुबान से ನಿನ್ನ ಬಾಯಿಂದ ನುಡಿಯುವಾಗ, कि हम तेरे फल नहीं खाने वाले हैं, ನಾವು ನಿನ್ನ ಫಲಗಳನ್ನ ತಿನ್ಲಿಕ್ಕಿಲ್ಲ ಅಂತ उसका ಹೇಳುವಾಗ, सूखना उसी वक्त चालू हो जाता है. ಆಗ ಅದರ ಒಣಗುವಿಕೆ ಅದೇ ಗಳಿಗೆಯಿಂದ ಪ್ರಾರಂಭ ಆಗ್ತದ್ರಿ. Hallelujah. 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 Till today nobody has spoken to it. ಯಾಕಂದ್ರೆ ಅವತ್ತಿನವರೆಗೆ ಯಾರು ಕೂಡ ಮಾತನಾಡಿರಲಿಲ್ಲ. But time has come. ಆದ್ರೆ ಸಮಯ ಬಂದಾಗಿದೆ. The believers will rise and speak now. ವಿಶ್ವಾಸಿಗಳು ಎದ್ದು ಮಾತನಾಡುವಂತ ಸಮಯ ಬಂದಿದೆ ರೀ. Whatever the system it is. ಎಂಥ ವ್ಯವಸ್ಥೆ ಆಗಿದ್ರು ಕೂಡ, If it is not giving the fruits of the gospel, ಒಂದ್ ವೇಳೆ ಅದು ಸುವಾರ್ತೆಗೆ ಫಲಗಳನ್ನ ಕೊಡ್ತಾ ಇಲ್ಲ ಅಂತಂದ್ರೆ, it has to wither away in Jesus ಅದು name. ಯೇಸುವಿನ ನಾಮದಲ್ಲಿ ಉದುರಿ ಹೋಗಲೇಬೇಕು, ಒಣಗಿ ಹೋಗಲೇಬೇಕು. ಅದು ಯೇಸುವಿನ ನಾಮದಲ್ಲಿ ಒಣಗಿ ಹೋಗಲೇಬೇಕು. ಯಾರಾದ್ರೂ ಹೇಳ್ರಿ ಒಣಗಿ ಹೋಗಲೇಬೇಕು. ಯಾರಾದ್ರೂ ಹೇಳಿ ಒಣಗಿ ಹೋಗಲೇಬೇಕು. ಒಣಗಿ ಹೋಗಲೇಬೇಕು. ಒಣಗಿ ಹೋಗಲೇಬೇಕು. It has to wither away. ಅದು ಒಣಗಿ ಹೋಗಲೇಬೇಕ್ರಿ. Hallelujah. Hallelujah. Are you receiving this in your spirit? शैतान ने मंडलियों पर जो गरीबीपन का सिस्टम लगा रखा है, ಸೈತಾನನು ಸಭೆಗಳ ಮೇಲೆ ಬಡತನ ಅನ್ನುವಂತ ಒಂದು ವ್ಯವಸ್ಥೆ ಹಾಕಿದ್ದಾನಲ್ಲ, उस अंजीर का पेड़ को कहना है अभी, ಆ ಅಂಜೂರದ ಮರಕ್ಕೆ ಈಗ इस ಹೇಳಬೇಕಾಗಿದೆ, गरीबी का आत्मा का फल मैं नहीं खाने वाला हूँ. ಈ ಒಂದು ಬಡತನದ ಆತ್ಮದ ಒಂದು ಫಲವನ್ನ ನಾನು ತಿನ್ಲಿಕ್ಕಿಲ್ಲ. तुझे सूखना ही पड़ेगा. ನೀನು ಒಣಗಿ ಹೋಗಲೇಬೇಕು. तुझे सूखना ही पड़ेगा. ನೀನು ಒಣಗಿ ಹೋಗಲೇಬೇಕು. तुझे सूखना ही पड़ेगा. ನೀನು ಒಣಗಿ ಹೋಗಲೇಬೇಕು. समझ पा रहे हैं? ಅರ್ಥ ಮಾಡ್ಕೊಳ್ತಾ ये जो ಇದ್ದೀರಿ? बार बार बीमारी लाने का दुष्टात्मा का पेड़ ಈ ಪದೇ ಪದೇ ರೋಗವನ್ನ ಉಂಟು ಮಾಡುವಂತ सूखना ही पड़ेगा. ಅದು ಒಣಗಿ ಹೋಗಲೇಬೇಕು. चर्च न बढ़े जैसा कंट्रोल करने वाला पेड़, ಸಭೆ ಬೆಳೆಯದ ಹಾಗೆ ನಿಯಂತ್ರಣ ಮಾಡ್ತಾ ಇರುವಂತ ಮರ, उसको ಅದಕ್ಕೆ ಒಣಗಿ ಹೋಗಲೇಬೇಕು. सूखना पड़ेगा मत बोलो, सूखना ही पड़ेगा बोलो. ಅದು ಒಣಗಬೇಕಂತ ಹೇಳ್ಬೇಡ್ರಿ, ಒಣಗಿ ಹೋಗಲೇಬೇಕು ಅಂತ एक भी ಹೇಳಿ. ऑप्शन नहीं छोड़ने का उसको. ಒಂದು ಆಪ್ಷನ್ ಕೂಡ ಬಿಡುವುದು ಬೇಡ ರೀ. Hallelujah. 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 Speak to the system. ಆ ವ್ಯವಸ್ಥೆಯೊಟ್ಟಿಗೆ ಮಾತನಾಡ್ರಿ. यूपी में ಒಂದು ದಿನ ಯುಪಿ ಅಲ್ಲಿ एक औरत के अंदर भूत आ गया. ಒಬ್ಬ ಮಹಿಳೆ ದೇಹದಲ್ಲಿ ದೆವ್ವ ಬಂತ್ರಿ. ಅವಳು ಕುಣಿದಾಡೋದಕ್ಕಾಗಿ ಪ್ರಾರಂಭಿಸಿದಳ್ರಿ. ಅವರು ಕುಣಿಯಕ್ಕೆ ಪ್ರಾರಂಭಿಸಿದಳ್ರಿ. चिल्लाने लगी. ಕೂಗಾಡ್ಲಿಕ್ಕೆ लोग ಪ್ರಾರಂಭಿಸಿದ್ಲು. इकट्ठा हो गए. ಅಲ್ಲಿ ಜನ ಎಲ್ಲ ನೆರೆದು ಬಂದ್ರು. कहाँ? ಎಲ್ಲಿರಿ? कहाँ? ಎಲ್ಲಿರಿ ಅದು? यूपी मतलब ಯುಪಿ ಅಂತ ಹೇಳಿದ್ರೆ कहाँ? ಉತ್ತರ ಪ್ರದೇಶ್. डांस करने लगी, चिल्लाने लगी. ಅವಳು ಕೂಗಾಡೋದಕ್ಕಾಗಿ ಕುಣಿಯೋದಕ್ಕಾಗಿ लोग ಪ್ರಾರಂಭಿಸಿದಳ್ರಿ. इकट्ठा हो गए. ಜನ ನೆರೆದು ಬಂದ್ರು. अरे ಕೇಳ್ತಾ और ಇದ್ದೀರಾ? अचानक कहने लगी, ಆಕಸ್ಮಿಕವಾಗಿ ಹೇಳಿಕೆ एक एक ಪ್ರಾರಂಭಿಸಿದಂತೆ, फैमिली को कहने लगी, ಅಲ್ಲಿರುವಂತ ಒಂದೊಂದು ಕುಟುಂಬಕ್ಕೆ वो ಹೇಳಿಕೆ जो ಪ್ರಾರಂಭಿಸಿದಂತೆ, तेरे परिवार में वो आदमी खंबे से गिर के मरा ना, ನಿನ್ನ ಕುಟುಂಬದಲ್ಲಿ ಆ ಒಬ್ಬ ವ್ಯಕ್ತಿ ಕಂಬದಿಂದ ಬಿದ್ದು ಸತ್ನಲ್ಲ, मैं नहीं मारा. ಅವನನ್ನ ನಾನೇ ಸಾಯಿಸಿದ್ದು. कहने लगी. ಅವಳು ಹೇಳಿಕೆ ಪ್ರಾರಂಭಿಸಿದ್ಲಂತ್ರಿ. सच्ची ಹಾಗೆ घटना है, सुनिए. ಇದು ನಿಜವಾದ ಕಥೆ ರೀ. और उसको बोलती है, किसी और को बोलती है, ಮತ್ತು ಇನ್ನೊಬ್ರಿಗೆ ಯಾರಿಗೂ ಅವಳು ಹೀಗೆ तेरे ಹೇಳ್ತಾ घर में ಇದ್ದಾಳೆ, बीमारी से मर गया ना, ನಿನ್ನ ಮನೆಯಲ್ಲಿ ಒಬ್ಬ ಕಾಯಿಲೆಯಿಂದ ಸತ್ನಲ್ಲ, मैं नहीं मारा. ಆತನನ್ನ ಸಾಯಿಸಿದ್ದು ನಾನೇ. It was a system. ಅದು ಒಂದು ರೀತಿಯ ವ್ಯವಸ್ಥೆ ರೀ. सिस्टम. ಅದು ಒಂದು ವ್ಯವಸ್ಥೆ. हर महीने किसी को मारने का ಪ್ರತಿ ತಿಂಗಳು ಒಬ್ಬರನ್ನ ಸಾಯಿಸುವುದು सिस्टम. ಅದು ವ್ಯವಸ್ಥೆ. अब अचानक उतना सब बोलने के बाद ಈಗ ಇಷ್ಟೆಲ್ಲ ಹೇಳಿದ ಮೇಲೆ रोने लगी.
ಕಣ್ಣೀರಿಡ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. लोगों ने पूछा क्यों रो रही है? ಜನ ಕೇಳ್ತಾ ಇದ್ದಾರೆ, ಯಾಕೆ ಅಳ್ತೀಯ? दुष्ट आत्मा ने कहा, ಆ ದುರಾತ್ಮ ಹೇಳ್ತದೆ, वो छोटू यादव, ಆ ಛೋಟು ಯಾದವ್ ಇದ್ದಾನಲ್ಲ, इस औरत को ಈ ಮಹಿಳೆಗೆ गोवा का नाम मालूम नहीं, गोवा बोल के शब्द मालूम नहीं है. ಗೋವಾದ ಹೆಸರು ಗೊತ್ತಿಲ್ಲ, ಗೋವಾ ಎಲ್ಲಿ ಅಂತ ಕೂಡ ಗೊತ್ತಿಲ್ಲ. अंदर से दुष्ट आत्मा कहता है, ಅವಳ ಒಳಗಡೆ ಇದ್ದ वो ದುರಾತ್ಮ छोटू यादव ಹೇಳ್ತದೆ, जो है, ಆ ಛೋಟು ಯಾದವ್ ಇದ್ದಾನಲ್ಲ, वो गोवा में ಆತ ಗೋವಾದಲ್ಲಿ लोगों को लेके ಜನರನ್ನ ಕರ್ಕೊಂಡ್ಬಿಟ್ಟು चिल्ला चिल्ला के प्रार्थना कर रहा है. ಕೂಗಾಡಿ ಪ್ರಾರ್ಥನೆ ಮಾಡ್ತಾ उस ಇದ್ದಾನೆ. दिन से ಆ ದಿನದಿಂದ किसी भी घर का दरवाजे पे अंदर जाने के लिए देखती हूँ तो यीशु मसीह आके खड़ा हो रहा है. ಯಾರ್ದಾದ್ರೂ ಮನೆ ಬಾಗಿಲಿಂದ ಪ್ರವೇಶ ಮಾಡೋದಕ್ಕಾಗಿ ಪ್ರಯತ್ನಿಸ್ತೇನೆ, ಅದು ಅಲ್ಲಿಗೆ ನಿಲ್ತಾ ये ಇದೆ. सच्ची घटना है. ಇದು ನಿಜವಾಗ್ಲೂ ನಡೆದಂತ ಘಟನೆ. मेरे को गांव में जगह ही नहीं मिल रहा है, ನನ್ನ ಹಳ್ಳಿಯಲ್ಲಿ ನನಗೆ ಸ್ಥಳನೇ ಸಿಗ್ತಾ ಇಲ್ಲ, कहाँ जाऊं बोल के रोने लगा. ಎಲ್ಲಿ ಹೋಗ್ಲಿ ಅಂತ ಅದು ಅಳ್ತಾ ಇದೆ. फोन आया छोटू यादव को, यूपी से गोवा. ಛೋಟು ಯಾದವ್ ಅವ್ರಿಗೆ ಯುಪಿ ದಿಂದ ಗೋವಾಗೆ ಕರೆ ಬರ್ತದೆ. एक के बाद एक, ಒಂದಾದ್ಮೇಲೆ ಒಂದು, सर हमारे लिए प्रार्थना करो, ಅಯ್ಯ ನಮಗೋಸ್ಕರ ಪ್ರಾರ್ಥನೆ सर ಮಾಡಿ ಅಂತ ಹೇಳ್ತಾ हमारे ಇದ್ದಾರೆ. लिए प्रार्थना करो. ಅಯ್ಯ ನಮಗೋಸ್ಕರ ಪ್ರಾರ್ಥನೆ आप ಮಾಡಿ ಅಂತ यहाँ ಹೇಳ್ತಾ घुटनों पे ಇದ್ದಾರೆ. आते हैं, वहाँ पे अंजीर का पेड़ सूखने हालेलुया. लगता ನೀವು है. ಇಲ್ಲಿ ಮೊಣಕಾಲಿನ ಮೇಲೆ ಬರ್ತೀರಾ ಮತ್ತು ಅಲ್ಲಿ ಅದು ಅಂಜೂರದ ಮರ आप यहाँ पे ಒಣಗಲಿಕ್ಕೆ घुटनों पे आते ಪ್ರಾರಂಭಿಸ್ತದೆ. हैं, ನೀವು ಇಲ್ಲಿ ಮೊಣಕಾಲ ಮೇಲೆ वहाँ पे ಬರ್ತೀರಿ, गद्दियां हिलने लगते हैं. ಅಲ್ಲಿ ಸ್ಥಾನಮಾನಗಳು ಅಲುಗಾಡ್ಲಿಕ್ಕೆ ಪ್ರಾರಂಭಿಸ್ತವೆ. बाहर हम गाय, ಹೊರಗಡೆ ನಾವೇನು ಹಸುವಾಗಿದ್ದೇವ್ರಿ, गवर्नमेंट ऑफिस जाते हैं, ಸರ್ಕಾರಿ ಒಂದು ಆಫೀಸ್ ಗಳಿಗೆ एकदम गाय ಹೋಗ್ತೇವೆ, सर जी बोलते हैं, ಅಲ್ಲಿ ತುಂಬಾ ದೀನತೆಯಿಂದ ಅಯ್ಯ ಅಂತ अंदर ನಾವು आते ಹೇಳ್ತೇವೆ. हैं, ಒಳಗಡೆ ಬರ್ತೇವ್ರಿ, शेर बन जाते हैं. ಅಲ್ಲಿ ನಾವು ಸಿಂಹಗಳಾಗಿ ಬಿಡ್ತೇವೆ. Are you listening to me? ಕೇಳ್ತಾ ಇದ್ದೀರಾ? There is a tremendous power in these 7 days. What you are doing, it is shaking the systems. ಈ 7 ದಿನಗಳಲ್ಲಿ ನೀವು ಏನ್ ಮಾಡ್ಲಿಕ್ಕೆ ಇದ್ದೀರೋ ಅದು ತುಂಬಾ ಬಲವುಳ್ಳಂತದ್ರಿ, ಅದು ಹೊರಗಡೆ ಎಲ್ಲ ಸಂಗತಿಯನ್ನ ಅಲುಗಾಡಿಸುವಂತದ್ದಾಗಿದೆ. Hallelujah. Hallelujah. On the day of Pentecost, ಪಂಚಾಶತಮದ ದಿನದಂದು the same system ಅದೇ ವ್ಯವಸ್ಥೆಯು that killed Jesus, ಯೇಸುವನ್ನ ಸಾಯಿಸಿದಂತದ್ದು. when Peter stood up and preached, ಪೇತ್ರನು ಎದ್ದು ನಿಂತು ಬೋಧಿಸಿದಾಗ they could not control it anymore. ಅವರು ಅದನ್ನ ಸಹಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ ರೀ. 5,000 people got saved. 5,000 ಜನ ರಕ್ಷಣೆ ಈಗ ಹೊಂದಿದ್ರು. ಸಿಸ್ಟಮ್ ಇನ್ನ ಯಹೂದಿಗಳು ಏನ್ ಮಾಡ್ತಾರೆ ಮಾಡ್ಕೊಳ್ರಿ. Let them do what they want now. ಈಗ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. Hallelujah. ಕೇಳ್ತಾ ಇದ್ದೀರಾ? Hallelujah. Hallelujah. The system fell. ಆ ವ್ಯವಸ್ಥೆ ಬಿದ್ದು ಹೋಯಿತು. On the third day, ಮೂರನೇ ದಿನ when Jesus rose again from the dead, ಯೇಸು ಆ ಮರಣದಿಂದ the ಪುನರುತ್ಥಾನವಾದಾಗ Roman seal broke open. ಆ ರೋಮಾಯರ ಒಂದು ಮುದ್ರೆ ಅದು ಮುರಿಯಲ್ಪಟ್ಟಿತು. Jewish control broke open. ಯಹೂದ್ಯರ ಒಂದು ನಿಯಂತ್ರಣ ಅದು ಮುರಿಯಲ್ಪಟ್ಟಿತು. The third day, Pentecost is returning to the former church. ಆ ಮೂರನೇ ದಿನ Latter church. ಮೂರನೇ ದಿನದ ಪಂಚಾಶತಮದ ಒಂದು ಬದಲಾವಣೆ ಮುಂದಿನ ಸಭೆಗಳಿಗೆ ಅದು ಸಿಕ್ಕಿತ್ರಿ. It is coming now. ಅದು ಈಗಲೂ ಕೂಡ ಬರ್ತಾ ಇದೆ. The tombs of prayer life will open and the prayers will begin. ಪ್ರಾರ್ಥನೆಯ ಒಂದು ಗುಹೆ ಬಾಗಿಲು ಅದು ತೆರಿತಾ ಇದೆ ಮತ್ತು ಸಮಾಧಿ. ಪ್ರಾರ್ಥನೆ ಒಂದು ಸಮಾಧಿಯ ಬಾಗಿಲು ಅದು ತೆರಿತಾ ಇದೆ ಮತ್ತು ಪ್ರಾರ್ಥನೆಯ ಚಳುವಳಿ ಪ್ರಾರಂಭವಾಗ್ತಾ ಇದೆ. Amen. Amen. Tombs are opening. ಒಂದು ಸಮಾಧಿಗಳು ತೆರೀತಾ ಇವೆ. Systems have begun to fail now. ವ್ಯವಸ್ಥೆಗಳು ಅದು ಸೋಲ್ತಾ ಇವೆ. I prophesied in the name of Jesus over my country with the Spirit of God in my heart. ನನ್ನ ಹೃದಯದಲ್ಲಿ ದೇವರ ಆತ್ಮನನ್ನ ಹೊತ್ತವನಾಗಿ If you ನನ್ನ believe, ದೇಶದ you'll agree ಮೇಲೆ with me. ಈ ಒಂದು I ಪ್ರವಾದನೆಯನ್ನು ನಾನು prophesy in the name ಘೋಷಿಸುತ್ತೇನೆ. of Jesus in agreement with my brothers and sisters in this room. ಈ ಕೋಣೆಯಲ್ಲಿರುವಂತ ನನ್ನ ಸಹೋದರರಿಗೆ Every ಒಪ್ಪಿಗೆಯಾಗಿ ungodly, ಎಲ್ಲ ಪ್ರತಿಯೊಂದು every ದೈವಿಕತೆ ಇಲ್ಲದಿರುವುದು anti-gospel system in this country will fall in the name of ಈ Jesus. ದೇಶದಲ್ಲಿರುವಂತ